ಪ್ರೇಮಂ ಸಿನಿಮಾ ಮೂಲಕ ಎಲ್ಲರ ಮನಸ್ಸು ಕದ್ದ ನಟಿ ಅನುಪಮಾ ಪರಮೇಶ್ವರನ್ ಕನ್ನಡದ ನಟ ಸಾರ್ವಭೌಮ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು. ಆ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ನಟಿ ಅನುಪಮಾ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದರೆ ಯಾವುದೇ ಸಿನಿಮಾ ವಿಚಾರಕ್ಕಲ್ಲ, ಬದಲಾಗಿ ಮದುವೆ ವಿಷಯದಿಂದ ನಟಿ ಸುದ್ದಿಯಲ್ಲಿದ್ದಾರೆ. ನಟಿ ಅನುಪಮಾ ಶೀಘ್ರದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಎಂಬ ವಿಚಾರ ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಮೂಲಗಳ ಪ್ರಕಾರ ನಟಿ ಅನುಪಮಾ ಪರಮೇಶ್ವರನ್ ಮುಂದಿನ ತಿಂಗಳು ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಟಿ ಮದುವೆಗೆ ಈಗಾಗಲೇ 2 ಕುಟುಂಬಗಳ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಟಿಯಿಂದ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಹೊರಬರದೇ ಇರೋದ್ರಿಂದ ಸದ್ಯದ ಮಟ್ಟಿಗೆ ಇದು ಅಂತೆ ಕಂತೆಗಳಾಗಿ ಉಳಿಯಲಿದೆ. ಈ ಸುದ್ದಿಯಲ್ಲಿನ ಮತ್ತೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ವರ ಕೂಡ ಸಿನಿಮಾ ರಂಗದವರೇ ಎಂಬ ಮಾಹಿತಿ ಕೇಳಿ ಬರ್ತಾ ಇದೆ. ಆದ್ರೆ ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜ್ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅನುಪಮಾ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಎಂದಿಗೂ ಬಹಿರಂಗಪಡಿಸದ ಕಾರಣ ಈ ಪ್ರಶ್ನೆಗಳು ಇನ್ನೂ ಉತ್ತರ ಪಡೆಯದೆ ಉಳಿದಿವೆ. ಇನ್ನು ಮದುವೆಯ ಸುದ್ದಿಗೆ ನಟಿಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ರೂ ಅಭಿಮಾನಿಗಳ ಪ್ರತಿಕ್ರಿಯೆ ಮಾತ್ರ ವೇಗವಾಗಿ ಹರಿದುಕೊಂಡಿದೆ. ಅನುಪಮಾ ಫ್ಯಾನ್ಸ್ ಪೇಜ್ಗಳಲ್ಲಿ ಫೋಟೋಗಳು, ನಟಿಯ ಹಳೆಯ ಸಂದರ್ಶನಗಳ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಲು ಶುರುವಾಗಿದೆ. ಕೆಲವರು ಹುಡುಗ ಯಾರು ಎಂಬುದನ್ನು ಊಹಿಸಲು ಶುರು ಮಾಡಿದ್ದಾರೆ. ಮಲಯಾಳಂನ ಸೂಪರ್ ಡೂಪರ್ ಹಿಟ್ ಪ್ರೇಮಂ ಸಿನಿಮಾ ಮೂಲಕ ದಕ್ಷಿಣ ಭಾರತೀಯ ಚಿತ್ರಪ್ರಿಯರ ಗಮನ ಸೆಳೆದ ನಟಿ ಅನುಪಮಾ 19ರ ಹರೆಯದಲ್ಲೇ ಬಾಲಿವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಅನುಪಮಾ ನಟಿಸಿದ ಮೊದಲ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಕಲೆಕ್ಷನ್ ಮಾಡಿತು. ಪ್ರೇಮಂ ಸೂಪರ್ ಹಿಟ್ ಆಗ್ತಾ ಇದ್ದಂತೆ ಅನುಪಮಗೆ ಬೇರೆ ಭಾಷೆಯಿಂದಲೂ ಬೇಡಿಕೆ ಹೆಚ್ಚಾಯಿತು. ನಂತರ ತಮಿಳು ಮತ್ತು ತೆಲುಗು ಸಿನಿಮಾ ರಂಗದಲ್ಲೂ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಲ್ಲದೆ ಸಾಕಷ್ಟು ಯಶಸ್ವಿ ಸಿನಿಮಾಗಳಲ್ಲಿ ಅವರು ಕಾಣಿಸಿಕೊಂಡ್ರು. ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ನಟಿ ಅನುಪಮಾ ತಮ್ಮ ಮೊದಲ ಸಿನಿಮಾ ಮೂಲಕವೇ ಕನ್ನಡ ಜನತೆಯ ಮನಸ್ಸು ಕದ್ರು. ಇವರ ನೈಜ ನಟನೆಗೆ ಸ್ಯಾಂಡಲ್ವುಡ್ ಮಂದಿ ಮನಸೋತ್ರು. ಆದರೆ ಈ ಸಿನಿಮಾ ಬಳಿಕ ನಟಿ ಕನ್ನಡದಲ್ಲಿ ನಟಿಸಲು ಮನಸ್ಸು ಮಾಡಲೇ ಇಲ್ಲ ಎಂಬುದು ಬೇಸರದ ಸಂಗತಿ. ವಿಕ್ರಮ್ ಮಗ ಧ್ರುವ ಜೊತೆ ಅನುಪಮಾ ತೆರೆ ಹಂಚಿಕೊಂಡ ಬಳಿಕ ಇವರ ಮಧ್ಯೆ ಏನೋ ಇದೆ ಎಂಬುದಾಗಿ ಗಾಸಿಪ್ಗಳು ಕೇಳಿ ಬಂದಿತ್ತು. ಜೊತೆಗೆ ಇಬ್ಬರು ಕೂಡ ಆಗಾಗ ಒಟ್ಟಿಗೆ ಕಾಣಿಸಿಕೊಂಡಿರುವ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು. ಹೀಗಾಗಿ ಇಬ್ಬರು ರಿಲೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು.